ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಪ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಅಪ್ಡೇಟ್ ಏನು ಅಂದರೆ ಹೊಸ ಛತ್ರಿ ಕಟ್ಟಿದ್ದೀನಿ. ಓಕೆನಾ, ಇನ್ನು ಚೋರಿ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಫಿಟ್ ಮಾಡ್ಕೊಬೇಕು. ಬನ್ನಿ, ಅಕ್ಕಿಗಳನ್ನೆಲ್ಲ ಈಗ ಹಾಕೊಂಡಿದ್ದೀನಿ. ಇನ್ನೊಂದು ವಿಷಯ ಏನು ಶೇರ್ ಮಾಡ್ಕೊಬೇಕು ಅಂತಂದರೆ, ನಮ್ಮ ರೇಗ್ದಾರಿಲಿ ಏನು 2:30 ಆ ಥರ ಆಡ್ತಾಯಿತ್ತು, ಅಂದರೆ 2:30 ಅವರ್ ಪಾಸ್ ಮಾಡ್ಕೊಂಡು ಆಡ್ತಾಯಿತ್ತು. ಕಂಟಿನ್ಯೂಸ್ ಸ್ವಲ್ಪ ಛತ್ರಿ ಇಳಿಸಾಗಿಂದ 4 ದಿವಸ ಅಕ್ಕಿಗೆ ರೆಸ್ಟ್ ಆಯಿತು. ಅಕ್ಕಿಗೆ ಇವತ್ತು ಬಾಲ ಕಟ್ಟಿ ಬಿಟ್ಟಿದ್ವಿ. ಓಕೆನಾ, ಸೆಂಟ್ರ್ ಬಾಲ ಫುಲ್ ಲಾಕ್ ಮಾಡಿ ಒಂದು ಕುಚ್ಚು ಹಾಕಿದ್ವಿ. ಏನಾಯ್ತು ಅಂದರೆ ಅಕ್ಕಿ ಇವತ್ತು ಒಂದು 17 ನಿಮಿಷ ಆಡಿ ಕುತ್ಕೊಂಡಿದೆ. 17 ನಿಮಿಷಕ್ಕೆ ಅಕ್ಕಿ ಬಾಯಿ ತೆಗೊಂಡು ಕುತ್ಕೊಂಡ್ಬಿಟ್ಟಿತ್ತು. ಓಕೆನಾ, ಅದು ನಾಳೆನೋ ಅಕ್ಕಿನ ಬಿಡ್ಕೊಬೇಕು. ಇವತ್ತು ಆಡಿ ಕುತ್ಕೊಂಡಿದೆ. ಬಂದಿದ್ದಕ್ಕೆ ಏನು ಕೂರಲಿಲ್ಲ. ಅಕ್ಕಿ ಸ್ವಲ್ಪ ಆಡ್ತಾರೆ, ಏನಂದರೆ ಕೆಳಗಡೆನೇ ಆಗಿ ಬಂತು ಅಕ್ಕಿ. ನೋಡೋಣ ಈಗ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ನಮ್ಮ ಗುಲ್ದಾರ್ನ ವುಡನ್ ಬಾಕ್ಸ್ ಒಳಗೆ ಹಾಕ್ಕೊಂಡಿದ್ದೀನಿ. ಛತ್ರಿ ಫ್ರಂಟ್ ವ್ಯೂ ನೋಡ್ಬೋದು ನೀವು. ವೈಟ್ ಮಾಡಿ ಕಟ್ಟಿದ್ದೀನಿ. ಈಗ ಮುಂದೆ ಪೋರ್ಷನ್ ಏನು ನಾನು ಖಾಲಿ ಬಿಟ್ಟಿದ್ದೀನೋ, ಆ ಮುಂದೆ ಪೋರ್ಷನಲ್ಲಿ ಚೋರಿ ಬಾಕ್ಸ್ ಕೂತ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಗ್ಯಾಪ್ ಇದೆ ಗೊತ್ತಾ ನಿಮಗೆ. ಆ ಗ್ಯಾಪ್ ಎಂತಕ್ಕಿರೋದು ಅಂತಂದರೆ, ನೀಟಾಗಿ ಚೋರಿ ಬಾಕ್ಸ್ನ ಮೇಲೆ ಎತ್ತಿ ಅಲ್ಲಿ ಟೈಮ್ ಮಾಡಿದ್ರೆ ಅದು ಪೂರ್ತಿ ಕವರ್ ಆಗುತ್ತೆ. ಆ ಒಂದು ಐಡಿಯದ ಮೇಲೆ ಈ ಥರ ಮಾಡ್ಕೊಂಡಿರೋದು ನಾವು. ಆ ವುಡನ್ ಬಾಕ್ಸ್ಗಳನ್ನೂ ಸಹ ನೋಡ್ಬೋದು. ಛತ್ರಿ ಇದು ಸ್ವಲ್ಪ ಹೈಟ್ ಆಗಿದೆ, ಒಂದು ಅರ್ಧ ಅಡಿ 3/4 ಅಡಿ ಹೈಟ್ ಆಗಿದೆ. ಹೈಟ್ ಆಗೋದ್ರ ಜೊತೆ ಚೋರಿ ಬಾಕ್ಸ್ ಫುಲ್ ಟೈಟ್ ಆಗಿದೆ ನೋಡ್ಬೋದು. ಫುಲ್ ಟೈಟಾಗೆ 4 ಸೈಡು ಸಹ ತಂತಿ ಹಾಕಿ ಸುತ್ತಲಿದಾರದಲ್ಲಿ ನೀಟಾಗಿ ಟೈಪ್ ಮಾಡಿದ್ದೀವಿ. ಏನು ಗಾಳಿ ಪಡ್ತಕ್ಕೇನು ಅಳ್ಳಾಡ್ತಾ ಇಲ್ಲ. ಚೋರಿ ಬಾಕ್ಸ್ ಕಟ್ಟಾದಮೇಲೆ ಆ ಹೈಟಿಗೆ ಮತ್ತು ಆ ವೆಯ್ಟಿಗೆ ನೋಡ್ಕೊಬೇಕು ಯಾವ ಥರ ಏನಾಗುತ್ತೆ ಅಂತ. ಆಮೇಲೆ ಬನ್ನಿ, ಫಸ್ಟು ನಮ್ಮ ರೇಕ್ ದಾರಗಳನ್ನ ಸಹ ಸ್ವಲ್ಪ ಹಂಗೆ ಛತ್ರಿ ಮೇಲೆ ಹಾಕೊಬೇಕು. ಅದ್ರ ಜೊತೆ ಇವತ್ತೇನಾಯಿತು ಅಂದರೆ, ಬೆಳಗ್ಗೆ ಬಿಟ್ಟಾಗ ನಮ್ಮ ಗುಲ್ದಾರ್ ಏನಿತ್ತು ಅದನ್ನು ಬಿಟ್ಟಾಗ ಏನಾಯಿತು ಅಂದರೆ, ಅಕ್ಕಿ ಆಡ್ತು. ಹೈಟಿಗೆ ಅಕ್ಕಿ ಕುತ್ಕೊಳ್ಳೋಕ್ಕಾಗ್ದೇನೆ ಏನು ಮಾಡ್ತು ಅಂದರೆ, ಸ್ವಲ್ಪ ಬಾಚಿ ಮಾಡಿ ಹೋಗಿ ಆ ಬಿಲ್ಡಿಂಗ್ ಮೇಲೆ ಕುತ್ಕೊಂಡ್ಬಿಡ್ತು. ಅದೇ ಫಸ್ಟ್ ಅಕ್ಕಿ ಅದೇ ಬಿಟ್ಟಿದ್ದು. ನಾನು ಸಹ ನಿನ್ನೆ ಛತ್ರಿ ಕಟ್ಟಿರೋದು. ನೋಡೋಣ, ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತ. ನಾಳೆ ಅಕ್ಕಿನ ದಸ್ತಾ ಮಾಡಬೇಕು ಅಂತ ನಾನಿದ್ದೀನಿ. ಏನಕ್ಕೆ ಅಂದರೆ, 2 ಚಿಲ್ಲರೆ ಆಡ್ತಿದ್ದು ಅಕ್ಕಿ ಕರೆಕ್ಟಾಗಿ 17 ನಿಮಿಷ ಆ ಥರ ಬಂದುಬಿಟ್ರೆ ಅಂದರೆ ನಮಗೂ ಅಕ್ಕಿದು ಸ್ವಲ್ಪ ನಮ್ಮದೇ ಫಾಲ್ಟ್ ಇರುತ್ತೆ. ಅಕ್ಕಿದೇನಿರಲ್ಲ. ಕಂಟಿನ್ಯೂಸ್ ಆಗಿ ನಾವು ವುಡನ್ ಸೆಟ್ ಮಾಡ್ಕೊಂಡು ಬಿಡ್ಕೊಂಬರ್ಬೇಕಿತ್ತು. ಕಂಟಿನ್ಯೂಸ್ ಆಗಿ ಒಂದೇ ಸಲ ರೆಸ್ಟ್ ಕೊಟ್ಟಿರೋದ್ರಿಂದ ಈ ಥರ ಆಗಿದೆ. ಈಗ ನಮ್ಮ ಗುಲ್ದಾರ್ನ ಬಿಟ್ಕೊಬೋದು. ಏನು ಅಂದರೆ, ಸ್ವಲ್ಪ ಅಕ್ಕಿ ಗಂಟು ಫುಲ್ ಗುಮಾಯಿಸ್ತಾ ಇದೆ. ಅಲ್ಲಿ ನಮ್ಮ ರೇಟ್ ದರ ಬೇರೆ ಇದೆಯಲ್ಲ, ಅದಕ್ಕೋಸ್ಕರ ಅಷ್ಟೇ. ಓಕೆ ಬನ್ನಿ, ಅಕ್ಕಿ ನಿಡ್ಕೊಂಡಿದ್ದೀನಿ. ಚಕ್ಕರಿಗೆಲ್ಲ ಬಿಟ್ಟು ಸಿಗ್ತೀನಿ ನಿಮಗೆ. ಅಕ್ಕಿನ ಬಿಟ್ಕೊಂಡಿದ್ದೀನಿ. ವೆದರ್ ನೋಡ್ಬೋದು ಚೆನ್ನಾಗೇ ಇದೆ. ಇನ್ನು ಆಲ್ರೆಡಿ 5 ಗಂಟೆ. ಅಕ್ಕಿ ಏನಂದರೆ, ಇನ್ನೂ ಒಂದು ನಮ್ಮ ರೇಕ್ದಾರ್ ಅಕ್ಕಿ ಇನ್ನೂ ಏಟ್ ಎತ್ಕೊಂಡಿಲ್ಲ. ಅದಕ್ಕೋಸ್ಕರ ಬಿಡ್ಕೊತಾ ಬರ್ತಾ ಇರೋದು. ಈಗ ಸ್ವಲ್ಪ ಟ್ರೈ ಮಾಡ್ತಾ ಇದೆ ಏಟ್ ಮುರಿಯೋದಕ್ಕೆ. ನೋಡೋಣ, ಅದಕ್ಕೋಸ್ಕರ ಬಿಟ್ಟಿದ್ದೀನಿ. 2 ಅಕ್ಕಿ ನೋಡ್ಬೋದು. ಗುಲ್ದಾರು ಉಳ್ಳಾಗ್ತಾ ಇದೆ, ಅದು ಇನ್ನೇನು ಗಟ್ಟಿ ಏಟ್ ತೊಗೊಂಡಿಲ್ಲ. ನಾನು ಓಡಿಸ್ಕೊತಾ ಬರ್ತಾ ಇದ್ದೀನಿ. ಛತ್ರಿ ಮೇಲೆ ಈಗ ಅಕ್ಕಿ ಬಿಟ್ಟಿರೋದ್ರಿಂದ ಅಕ್ಕಿ ಈ ಸಲ ಇವತ್ತು ಈಗ ನೀಟಾಗಿ ಫಿನಿಶ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ವಲ್ಪ ಅಕ್ಕಿ ಉರ್ಜಾಗಿದೆ ಅಕ್ಕಿ, ಆದ್ದರಿಂದ ಸ್ವಲ್ಪ ಆಟಕ್ಕೆ ಹೋಗ್ತಾ ಇಲ್ಲ. ನೋಡೋಣ, ನೋಡಿ ಬಾಜಿ ಮಾಡ್ತಾ ಇದೆ. ಗುಲ್ದಾರ್ ಬಾಜಿ ಮಾಡೋಕ್ಕೆ ಏಟ್ ಎತ್ಕೊಂಡಿದೆ. ಇನ್ನು ರೇಕ್ದಾರು ಸ್ವಲ್ಪ ಎತ್ಕೊಂಡಿಲ್ಲ. ಅದಕ್ಕೆ ನಮ್ಮ ಬಾಜಿ ಎತ್ತಿರೋ ಅಕ್ಕಿಗಳ ಜೊತೆ ಬಿಡ್ತಾ ಇರೋದ್ರಿಂದ ಅದು ನೋಡ್ಕೊಂಡು ಸ್ವಲ್ಪ ಏಟ್ ಎತ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಅದೊಂದು ಪಾಯಿಂಟ್ ಆಗಿರುತ್ತೆ. ಆಮೇಲೆ ಅದ್ರದ್ದು ಆಟ ತುಂಬ ಚೆನ್ನಾಗಿದೆ. ರೇಕ್ದಾರ್ದು ಆಟ ತುಂಬ ಚೆನ್ನಾಗಿದೆ. ಈ ಸ್ವಲ್ಪ ಏಟ್ ಎತ್ಕೊಂಡು ಆಮೇಲೆ ಅಕ್ಕಿನ ರೆಡಿ ಮಾಡಿಕೊಂಡ್ರೆ ಒಳ್ಳೆ ಅಕ್ಕಿ ಪಲ್ಲನೂ ಆಲ್ರೆಡಿ ಈಗ ಅಕ್ಕಿ ಏಟ್ ಎತ್ಕೊಳ್ದೇನೋ ನಮ್ಮ ಮನೆ ಮೇಲೆ 1 ಚಿಲ್ಲರೆ ಆಡಿದೆ ಅಕ್ಕಿ. ಅದು ಆರಾಮಾಗಿ ಅಂದರೆ ಜೊತೆ ಹಾಕ್ಕೊಂಡು ಆಡಿರೋದು ಅಕ್ಕಿ, ಸಿಂಗಲ್ ಆಗಿ ಆಡೋಕ್ಕೆ ಹೋಗಿಲ್ಲ. ಜೊತೆ ಹಾಕ್ಕೊಂಡು ಅಕ್ಕಿ 1 ಚಿಲ್ಲರೆ ಆಡಿದೆ. ಯಾವುದ್ರ ಜೊತೆ ನಮ್ಮ ರೇಕ್ದಾರ್ ಜೊತೆ ಸಹ ಅಕ್ಕಿ ಪಲ್ಲ ಹೋಗೋದು ಎಲ್ಲ ತುಂಬ ಚೆನ್ನಾಗಿದೆ ಅಕ್ಕಿಲಿ. ಆಮೇಲೆ ಅಕ್ಕಿ ಮೇಲಾದಾಗ ರೆಕ್ಕೆ ಥರ ಒಂಥರ ಚೆನ್ನಾಗಿ ಹಾಕುತ್ತೆ ಅಕ್ಕಿ. ಗಾಳಿ ತಕ್ಕನಂಗೆ ಆಡೋದು, ಬಿಸಿಲಿದ್ದಾಗೆ ಬೇರೆ ಥರ ಆಡೋದು, ಆ ಥರ ಅಕ್ಕಿ ಕ್ವಾಲಿಟಿನೂ ಸಹ ಚೆನ್ನಾಗಿದೆ. ಅಕ್ಕಿ ಆಟನೂ ಸಹ ತುಂಬ ಚೆನ್ನಾಗಿದೆ. ಏಟ್ ಹೆಚ್ಚಿ ಅಕ್ಕಿ ಆಟ ನೋಡ್ಕೊಬೇಕು. ಓಕೆನಾ, ಗಂಡು ಪಟ ಅದು ಛತ್ರಿ ಮೇಲೆ. ಅದಕ್ಕೆ ನಾನು ಜಾಸ್ತಿ ಹೊತ್ತು ಬಿಡೋಕೆ ಹೋಗಲ್ಲ. ಏಕೆಂದರೆ ಆಲ್ಮೋಸ್ಟ್ ಅಲ್ಲಿ ಇರೋದೆಲ್ಲ ಹೆಣ್ಣಕ್ಕಿಗಳು ಗುಮಾಯಿಸ್ಕೊಂಡು ನಿಂತ್ಕೊಂಡ್ಬಿಡೋದು ಅಕ್ಕಿ. ಆ ಅಕ್ಕಿಯಿಂದ ಆ ಅಕ್ಕಿನೂ ಹಾಳಾಗೋದಲ್ದೇ ಈ ಅಕ್ಕಿಗಳು ಸಹ ಮಸ್ತಿಗೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ಬೇಕು ಅಂದರೆ, ಗಂಡಕ್ಕಿ ಬಿಟ್ಟಾಗ ಆಲ್ಮೋಸ್ಟ್ ಅಲ್ಲಿ ಯಾರು ಹೆಣ್ಣಕ್ಕಿನ ಛತ್ರಿ ಮೇಲಾಗಲಿ ಏನೇ ಆಗಿದ್ರು ಬಿಡೋಕೆ ಹೋಗಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿ ಎಣ್ಣೆ ಇರೋದು ಗಂಡ ಒಂದು 4-5 ಅಕ್ಕಿಗಳು ಅಷ್ಟೇ ಬಿಟ್ಕೊಳ್ಳೋ ಅಂಥದ್ದು ಇರೋದು. ಅವೆರಡು ಮತ್ತು ನಮ್ಮ ತಾಮ್ರಲು ಮತ್ತು ನಮ್ಮ ಸಬ್ಜಾಗಳು ಅವಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಹೆಣ್ಣಕ್ಕಿಗಳನ್ನೇ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಕೂರಿಸ್ಕೊಬೇಕಾಗುತ್ತೆ. ಇನ್ನು ನಿಮಗೆ ನಾಳೆ ಪೂರ್ತಿ ಚೋರಿ ಬಾಕ್ಸ್ನೆಲ್ಲ ಕಟ್ಟಿ ಅಕ್ಕಿ ದಸ್ತ ಮಾಡೋ ವೀಡಿಯೋ ನಾನು ಪೂರ್ತಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ, ಕಂಟಿನ್ಯೂಸ್ ಆಗಿ ವೀಡಿಯೋ ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಇದನ್ನು ವೆಲ್ಡ್ ಮಾಡಿಸ್ಕೊಂಡು ಕಟ್ಕೊಂಡು ಆಮೇಲೆ ಅಕ್ಕಿಗಳ್ನು ಸ್ವಲ್ಪ ಡೆಲಿವರಿ ಕೊಡೋದಿತ್ತು. ತುಂಬ ಕಡೆ ಅಕ್ಕಿಗಳು ಸಹ ಸೇಲ್ ಆಗ್ತಾ ಇದೆ. ಸೇಲ್ಸ್ ವೀಡಿಯೋ ತುಂಬ ಜನ ಕೇಳ್ತಿದ್ದಾರೆ. ನನಗೆ ನಾರ್ಮಲ್ ಅಕ್ಕಿಗಳು ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ. ಆದಷ್ಟು ಒಳ್ಳೊಳ್ಳೆ ಅಕ್ಕಿಗಳನ್ನ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಕೊಡಬೇಕು. ಅದಕ್ಕೋಸ್ಕರ ಅಷ್ಟೇ ವೆಯ್ಟ್ ಮಾಡಿ ಒಳ್ಳೊಳ್ಳೆ ಅಕ್ಕಿ ಬರೋ ತನಕ ನಾನು ಸಹ ಪಟ
ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. 6Kಗೆ ಪಟ್ಟ ನಮ್ಮ ಮನೆಯಲ್ಲಿ ಆಗಿರೋ ಪಟಾನ ಕೊಡ್ತೀನಿ, ಅವ್ರು ಬಿಟ್ಕೊಬೇಕು. ಓಕೆನಾ, 6Kಗೆ ಒಂದು ಟ್ಯಾಕ್ಸ್ ಕೊಡ್ತೀನಿ, ಅದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ನಮ್ಮ ಮನೆಯಿಂದ ಒಂದು ಪಟ ಕೊಡ್ತೀನಿ. ಓಕೆನಾ, ಗೆರೆ ಬ್ಯಾಚ್ ಪಟ ಕೊಡ್ತೀನಿ. ಓಕೆನಾ, ತುಂಬ ಜನ ಕೇಳ್ತೀರಾ ಬ್ರೋ ಲಕ್ವಾದು ಪಟ ಕೊಡಿ ಅಂತ. ಲಕ್ವಾ ಪಟ ಯಾರಿಗೂ ಕೊಡೋಕೆ ಹೋಗಲ್ಲ, ಯಾಕೆಂದರೆ ನಾನು ಅಷ್ಟೇ, ನಾನು ಲಕ್ವಾ ಪಟ ಯಾರಿಗೂ ಕೊಟ್ಟಿಲ್ಲ. ಆಲ್ಮೋಸ್ಟ್ ಅಲ್ಲಿ ನಮ್ಮ ದಾವಡಿಯವ್ರಿಗೆ ಬಿಟ್ಟರೆ ಇನ್ಯಾರಿಗೂ ನಾನು ಕೊಟ್ಟಿಲ್ಲ. ನೋಡೋಣ, ಸೇಲ್ಗೆ ಏನಾರ ಲಕ್ವ ಏನಾರು ಸೇಲ್ಗಿತ್ತು ಅಂದರೆ ಪಟ ಸ್ವಲ್ಪ ಸೀಕ್ಲಾಗಿರೋದ್ರಿಂದ ಜೊತೆ ಪಟ ನಾನು ಕೊಡೋಕೆ ಹೋಗ್ತಾ ಇಲ್ಲ. ಸಿಂಗಲ್ಲು ಯಾರು ಕೇಳ್ತಾ ಇಲ್ಲ, ಜೊತೆ ಪಟ ಅಕಸ್ಮಾತ್ ಏನಾರ ಅಷ್ಟರಲ್ಲಿ ಕೈಗೆ ಬಂತು ಅಂದರೆ ಜೊತೆ ಪಟ ನಿಮ್ಗೆಲ್ರಿಗೂ ಅಪ್ಡೇಟ್ ಮಾಡ್ತೀನಿ. ಸೇಲ್ಗಿದೆ ಅಂತಂದರೆ ಇದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಧೂಮನ. ಇದನ್ನ ಯಾಕೆಂದರೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿರೋದನ್ನು ಬಿಡೋಕ್ಕಾಗ್ತಿಲ್ಲ, ಸ್ವಲ್ಪ ಬಾಜಿ ಜಾಸ್ತಿ ಮಾಡ್ಕೊಂಡಿದೆ, ಮಸ್ತಿಲಿ ಇದೆ, ಕಂಟ್ರೋಲ್ ಮಾಡ್ಕೊಂಡು ಬಿಡ್ಕೊಂಬರ್ಬೇಕು. ನೋಡ್ಬೋದಲ್ಲ ಅಕ್ಕಿ ಆ್ಯಕ್ಟಿವ್ ಆಗಿದೆ. ಈ ತಾಮ್ರ ಲಿಣ್ಣಿಗೆ ಗಂಡು ಹುಡುಕ್ತಾ ಇದೀವಿ, ಗಂಡಿದೆ, ತಗೊಂಬರ್ಬೇಕಷ್ಟೆ. ಓಕೆನಾ, ಅಕ್ಕಿಯಿಂದ ಮಸ್ತಿಲಿ ಏನಿಲ್ಲ, ಬಿಟ್ಕೊಳ್ಳೋಕ್ಕೂ ಒಳ್ಳೆ ಅಕ್ಕಿ, ರೆಕ್ಕೆಯಲ್ಲೇ ಇತ್ತು, ನಾವೇ ಹೊಡೆದಾಕಿದ್ದೀವಿ. ಯಾಕೆಂದರೆ ಈ ಬಣ್ಣದಲ್ಲಿ ಆ ಲೈಟ್ ಶೇಡಲ್ಲಿ ಎಣ್ಣೆ ಯಾರಿಗೂ ಅಷ್ಟು ಸುಲಭಕ್ಕೆ ಸಿಕ್ಕಲ್ಲ. ಇದು ನಾನು ಸಹ ನಮ್ಮ ಅಣ್ಣ ಕೊಟ್ಟಿದ್ದು ಈ ಲೈನಲ್ಲಿ ಇಟ್ಕೋ ಅಂತ. ನೋಡೋಣ, ಒಳ್ಳೆ ಟೈಮಿಂಗು ಸಹ ಆಡಿದೆ. ನೋಡೋಣ, ಫುಲ್ ಪ್ಲೇನ್ ಶೇಡ್ ಇದು, ಸುಮ್ಮನೆ ಯಾವುದ್ಯಾವ್ದಾಗಿ ಟಚ್ ಮಾಡೋದ್ ಬದಲು ಇದಕ್ಕೆ ಒಂದು ರೇಗ್ದಾರ್ ಗಂಡಿದೆ ಪಿಳಂಕಾದಲ್ಲೇ, ಅದನ್ನು ತಂದು ಜೊತೆ ಹಾಕಬೇಕು. ಓಕೆನಾ, ಸೀಸನ್ ಮುಗ್ದ ಮೇಲೆ ಜೊತೆ ಹಾಕೋ ವಿಡಿಯೋ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಗುರುಗಳು ಬಂದಾಗ ನಿಮಗೆ ಅವ್ರು ಯಾವ ಥರ ಜೊತೆ ಮಾಡ್ತಾರೆ ಅನ್ನೋದೆಲ್ಲ ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೇಳ್ತೀನಿ. ಇಷ್ಟು ನಾನು ನಿಮಗೆ ಅಪ್ಡೇಟ್ ಕೊಡಬೇಕಿತ್ತು. ಜೊತೆ ಹಾಕಿದ್ದೀನಿ, ಸ್ವಲ್ಪ ಚಳಿಗೆ ಅಕ್ಕಿ ಇನ್ನು ಯಾವುದು ಮೊಟ್ಟೆ ಇಕ್ಕಿಲ್ಲ. ನೋಡೋಣ, ಬ್ರೀಡಿಂಗ್ ಪರ್ಪಸ್ ಎಲ್ಲ ನಡೀತಾ ಇದೆ. ಹೇಳಬೇಕು ಅಂದರೆ ಇನ್ನೂ ಲೇಟಾಗಿ ಹಾಕ್ಬೇಕಿತ್ತು, ನಾನು ಈಗಲೇ ಹಾಕ್ಕೊಂಡಿದ್ದೀನಿ. ನೋಡೋಣ, ಸ್ವಲ್ಪ ಪೇರ್ ಆಗಲಿ ಅಂತ ಇಷ್ಟು ನಾನು ನಿಮಗೆ ತಿಳಿಸ್ಬೇಕಿತ್ತು. ನೋಡೋಣ, 6K ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.